ಓವರ್ಟೇಕ್ ಮಾಡುವಾಗ ಭೀಕರ ಅಪಘಾತವಾಗಿದೆ. ಈ ಭೀಕರ ಅಪಘಾತದಲ್ಲಿ 4 ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ದೊಡ್ಡಬಳ್ಳಾಪುರ ಗೌರಿಬಿದನೂರು ಹೆದ್ದಾರಿಯ ಮಾಕಳಿ ಬಳಿ ನಡೆದಿದೆ. ದೇವಸ್ಥಾನಕ್ಕೆ ಅಂತ ಇನೋವಾ ಕಾರ್ನಲ್ಲಿ 8 ಜನ ಹೋಗ್ತಾ ಇದ್ರು. ಆಗ ಈ ದುರ್ಘಟನೆ ನಡೆದಿದೆ. ದೇವಸ್ಥಾನಕ್ಕೆ ಅಂತ ಇನೋವಾ ಕಾರ್ನಲ್ಲಿ 8 ಜನ ಹೋಗ್ತಾ ಇದ್ರು. ಆಗ ಆಕ್ಸಿಡೆಂಟ್ ಆಗಿದೆ. ಅಪಘಾತದ ರಭಸಕ್ಕೆ ಚಿಲ್ಲಾಪಿಲ್ಲಿಯಾಗಿ ಮೃತದೇಹಗಳು ಬಿದ್ದಿವೆ. ಅಪಘಾತದಲ್ಲಿ ಇನೋವಾ ಕಾರ್ ನಜ್ಜುಗುಜ್ಜಾಗಿದ್ದು ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿ ಕಾರ್ನಲ್ಲಿದ್ದಂಥವರು ಈಗ ಸಾವನ್ನಪ್ಪಿದ್ದಾರೆ. 8 ಜನ ಹೋಗ್ತಾ ಇದ್ರು ಒಂದು ಇನೋವಾ ಕಾರ್ನಲ್ಲಿ ದೇವಸ್ಥಾನಕ್ಕೆ ಅಂತ. ಆಗ ನಡೆದಿರುವಂತಹ ದುರ್ಘಟನೆ ಇದು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇದೀಗ ದೊಡ್ಡಬಳ್ಳಾಪುರದಲ್ಲಾಗಿರುವಂತಹ ದುರ್ಘಟನೆ ಇದು. ಓವರ್ಟೇಕ್ ಮಾಡಬೇಕಾದ್ರೆ ಈ ಆಕ್ಸಿಡೆಂಟ್ ನಡೆದಿದೆ. ಇನೋವಾ ಕಾರ್ ಹೋಗಿ ಗುದ್ದಿದೆ. ಪರಿಣಾಮ ಕಾರ್ನಲ್ಲಿದ್ದಂಥವರು ಒಟ್ಟು 8 ಜನರ ಪೈಕಿ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನಡೆದಿರುವಂತಹ ಭೀಕರ ಅಪಘಾತ ಇದು. ಓವರ್ಟೇಕ್ ಅಂತ ಮಾಡೋಕೆ ಹೋಗಿದ್ದಾರೆ. ಓವರ್ಟೇಕ್ ಮಾಡುವಾಗ ಕಾರ್ ಹೋಗಿ ಗುದ್ದಿದೆ. ಪರಿಣಾಮ ಒಟ್ಟು 8 ಜನ ಇನೋವಾ ಕಾರ್ನಲ್ಲಿ ಒಂದು ಪ್ರಯಾಣ ಬೆಳೆಸ್ತಾ ಇದ್ರು. 4 ಸ್ಪಾಟ್ ಔಟ್ ಆಗಿದ್ದಾರೆ. ಸ್ಥಳದಲ್ಲಿ ಉಳಿದಂಥವರು ಗಾಯಾಳುಗಳನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಮಹೇಶ್ ನೀಡ್ತಾರೆ. ಮಹೇಶ್, ಎಷ್ಟು ಗಂಟೆ ಸಮಯದಲ್ಲಿ ಆಗಿರುವಂತಹ ದುರಂತ ಇದು? ಈಗ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ, ಹೇಗಾಯ್ತು? ಖಂಡಿತ ಪೂಜೆಗೆ ಹೊರಟಿದ್ದ ಸುಮಾರು 8 ಮಂದಿ ಇನೋವಾ ಕಾರ್ನಲ್ಲಿ ಹೊರಟಿರ್ತಾರೆ. ಆಗ ಭೀಕರ ಅಪಘಾತದಲ್ಲಿ ಕಾರು ಮತ್ತೆ ಇನೋವಾ ಕಾರು ಈಗ ಘಟನೆಯಲ್ಲಿ ಪಲ್ಟಿ ಆಗಿರುವಂತದ್ದು. ಅಂದ್ರೆ KSRTC ಬಸ್ ಲಾರಿಯನ್ನು ಓವರ್ಟೇಕ್ ಮಾಡುವಾಗ ಎದುರು ಬಂದಂತ ಲಾರಿ ಮತ್ತೆ ಬಸ್ ನ ತಪ್ಪಿಸ್ಲಿಕ್ಕೆ ಹೋಗಿ ಇನೋವಾ ಕಾರ್ ಡ್ರೈವರ್ ಸದ್ಯಕ್ಕೆ ಪಕ್ಕಕ್ಕೆ ಎಳ್ಕೊಂಡಾಗ ಕಾರು ಪಲ್ಟಿಯಾಗಿ ಅಲ್ಲಿ ಕಾರ್ನಲ್ಲಿ ಇದ್ದಂತ 8 ಜನ ಸಹ ಕೆಳಗಡೆ ಬಿದ್ದಿರುವಂತದ್ದು. ಅದರಲ್ಲಿ 4 ಜನ ಸ್ಥಳದಲ್ಲೇ ಮರಣ ಹೊಂದಿರ್ತಾರೆ. ಇನ್ನು 4 ಜನನ ಸ್ಥಳೀಯ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿರುವಂತದ್ದು. ದಿವ್ಯಾ, ಸದ್ಯ ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಬಂದು ಏನೋ ಅಲ್ಲಿ ಬಿದ್ದಂತಹ ಎಣೆಗಳನ್ನ ವಿಲೇವಾರಿ ಮಾಡಿರುವಂತದ್ದು. ಮತ್ತೆ ಹೇಗಿದೆ ಮಹೇಶ್? ಅದೇ ಹೌದು, ಈಗ ಸದ್ಯಕ್ಕೆ 4 ಜನ ಅಂತೂ ಸ್ಪಾಟ್ ಅಲ್ಲೇ ಸಾವಾಗಿರುವಂತದ್ದು. ಇನ್ನು 4 ಜನ ಗಾಯಾಳುಗಳ ಪರಿಸ್ಥಿತಿ ತೀರಾ ಹದಗೆಟ್ಟಿರುವಂತದ್ದು. ಅದರಲ್ಲೂ ಸಹ ಸಾವಿನ ಸಂಖ್ಯೆ ಮತ್ತಷ್ಟು ಏರುವಂತ ನಿರೀಕ್ಷೆ ಇರುವಂತದ್ದು. ಈಗ ಇನೋವಾಗೆ ಡಿಕ್ಕಿ ಹೊಡೆದಿದ್ಯಾ ವೆಹಿಕಲ್? ಇನೋವಾಗೆ ಯಾವುದೇ ರೀತಿಯಂತ ಡಿಕ್ಕಿ ಆಗಿರೋದಿಲ್ಲ. KSRTC ಬಸ್ ಮತ್ತೆ ಲಾರಿ ತಪ್ಪಿಸ್ಲಿಕ್ಕೆ ಹೋಗಿ ಏನು ರಸ್ತೆ ಬದಿಯ ಎಡಭಾಗಕ್ಕೆ ಗಾಡಿ ಇನೋವಾ ಕಾರನ್ನು ಎಳ್ಕೊಂಡಾಗ ಅದು ಹಳ್ಳಕ್ಕೆ ಬಿದ್ದು ಅಲ್ಲಿ ದುರ್ಘಟನೆ ನಡೆದಿರುವಂತದ್ದು. ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಒಟ್ಟು 8 ಜನ ಈ ಕಾರ್ನಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಆಗ 4 ಈ ಆಕ್ಸಿಡೆಂಟ್ ಆಗ್ತಾ ಇದ್ದಂತೆ ಸಾವನ್ನಪ್ಪಿದ್ದಾರೆ. ಅಂದರೆ KSRTC ಬಸ್ನ ಓವರ್ಟೇಕ್ ಮಾಡೋಕೆ ಹೋಗಿದ್ದಾರೆ. ಯಾಕೆ ಬೇಕಿತ್ತು? ಫ್ಯಾಮಿಲಿ ಇದೆ, ಸ್ವಲ್ಪ ನಿಧಾನವಾಗಿ ಹೋಗ್ಬೇಕು ಅನ್ನೋ ಪರಿಜ್ಞಾನವೂ ಇರಲಿಲ್ವಾ? ಈಗ ನೋಡಿ, 4 ಜನ ಸಾವನ್ನಪ್ಪಿದ್ದಾರೆ. ಇನ್ನು 4 ಪರಿಸ್ಥಿತಿ ತೀರಾ ಗಂಭೀರ ಅಂತೆ. ಕಾರಿನ ಪರಿಸ್ಥಿತಿಯ ಹೀಗಾದರೆ ಕಾರಿನ ಒಳಗೆ ಜೀವಂತವಾಗಿದ್ದಂಥವ್ರ ಕತೆ ಏನು ಅಂತ ಊಹೆ ಮಾಡಿ. ಜಸ್ಟ್ ಓವರ್ಟೇಕ್ ಮಾಡೋಕೆ ಹೋಗಿ ನಡೆದಿರುವಂತಹ ದುರಂತ ಇದು. ಅದಕ್ಕೋಸ್ಕರ ನಾವೆಲ್ಲ ಅವ್ರು ಹೊರಟಿದ್ರು. ನಾವೆಲ್ಲ ಫ್ರೆಂಡ್ಸ್ಗಳೆಲ್ಲ ಟಿಫನ್ ಮಾಡ್ಕೊಂಡು ಹೊರಟಿದ್ವಿ. ಆಮೇಲಿಂದ ಇಲ್ಲಿ ಲಾರಿನ ಸೈಡ್ ಹೊಡೆಯುವಾಗ KSRTC ಬಸ್ ಎದುರು ಬರ್ತಾಯಿತ್ತು. ನಾವು ಬರ್ಕೊಂಡ್ಬಿಟ್ಟಿದ್ವಿ. ಅವಾಗ ಪಲ್ಟಿ ಹೊಡೆದ್ವಿ. ಗಾಡಿ ಟಚ್ ಆಯ್ತು, ಬಸ್ ಟಚ್ ಆಯ್ತು, ಏನಾಯ್ತೋ ಗೊತ್ತಿಲ್ಲ ಸರ್. ಯಾವ ಕಡೆ ಅವ್ರನ್ನ ಎಲ್ಲರೂ ದೊಡ್ಡಬಳ್ಳಾಪುರದವ್ರು ಯಾರು?
ಹೆಸರೇನು ಅವ್ರು ಯಾರು? ಒಬ್ರು ಕಳಪ್ ಅವರು, ಹಾ. ಈಶ್ವರಪ್ಪ ಅವರು, ಹಾ. ಡ್ರೈವರ್ ನಮ್ಗೆ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಅಂತ ಹೋಗಿದ್ರಾ? ದೇವಸ್ಥಾನಕ್ಕೆ. ಎಲ್ಲಿ ದೇವಸ್ಥಾನ? ಭೀಮೇಶ್ವರ ಭೀಮೇಶ್ವರ ಬೆಟ್ಟ. ಈಗ ವಾಪಸ್ ಬರ್ತಾ ಇದ್ದೀವಿ. ಇಲ್ಲ ಸರ್, ಹೋಗ್ತಾ ಇದ್ದೀವಿ. ಬೆಳಗ್ಗೆ ಎಷ್ಟೊತ್ತಿಗೆ ಬಿಟ್ಟಿದ್ದಾರೆ ಎಲ್ಲರೂ? ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಸರ್. ಎಷ್ಟು ಜನ ಇದ್ರಿ ಕಾರಲ್ಲಿ? 8 ಜನ ಇದ್ದೀವಿ. ಇನ್ನು ಮೂವರು ಇಂಜೂರ್ ಆಗಿದಾರಾ? 3. ದೊಡ್ಡಬಳ್ಳಾಪುರ ಗೌರ್ಮೆಂಟ್ ಹಾಸ್ಪಿಟಲ್ ಪೂಜೆ ಎಲ್ಲಿ?